ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನಮ್ಮೆಲ್ಲರ ತಾಯಿಯಾದ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಆಚರಿಸಲು ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮನ್ನೇ ತಯಾರು ಮಾಡಿಕೊಂಡಿದ್ದೇವೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹುಟ್ಟುಹಬ್ಬಗಳನ್ನು ಆಚರಿಸುವ ಪದ್ಧತಿಯನ್ನು ನೋಡಿದ್ದೇವೆ. ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಅಥವಾ ನಮ್ಮ ಆಪ್ತರ ಹುಟ್ಟುಹಬ್ಬಗಳನ್ನು ಆಚರಿಸಿದ್ದೇವೆ. ನಾವು ಹುಟ್ಟುಹಬ್ಬವನ್ನು ಆಚರಿಸುವಾಗ ಆ ಆಚರಣೆಯಲ್ಲಿ ಹಲವಾರು ಅಂಶಗಳನ್ನು ನೋಡಬಹುದು. ಮನೆಗಳನ್ನು ನಾವು ಅಲಂಕರಿಸುತ್ತೇವೆ, ಕೇಕ್ ಕಟ್ ಮಾಡುತ್ತೇವೆ, ಹುಟ್ಟುಹಬ್ಬದ ಹಾಡುಗಳನ್ನು ಹಾಡುತ್ತೇವೆ, ಇತರರಿಗೆ ಉಡುಗೊರೆಗಳನ್ನು ನೀಡುತ್ತೇವೆ ಮತ್ತು ಹುಟ್ಟುಹಬ್ಬದ ಸಹಭೋಜನದಲ್ಲಿ ಪಾಲುಗೊಳ್ಳುತ್ತೇವೆ. ಸಾಧಾರಣ ನಮ್ಮ ಈ ಹುಟ್ಟುಹಬ್ಬಗಳನ್ನು ಆಚರಿಸುವಾಗ ಈ ರೀತಿಯಾದ ಸಂಭ್ರಮವನ್ನು ನಾವು ಕೈಗೊಂಡರೆ, ನಮ್ಮೆಲ್ಲರ ತಾಯಿಯಾದ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಇನ್ನೂ ಎಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು. ಅವರ ಹುಟ್ಟುಹಬ್ಬವನ್ನು ಆಚರಿಸಲು ನಾವೆಲ್ಲರೂ ಸಂತೋಷದಿಂದ ನೆರೆಯುತ್ತೇವೆ. ಯಾವ ರೀತಿಯಲ್ಲಿ ನಾವು ನಮ್ಮ ತಾಯಿ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಆಚರಿಸಬಹುದು ಎಂದು ನಾವು ಸ್ವಲ್ಪ ಯೋಚನೆ ಮಾಡೋಣ. ಮೊದಲನೆಯದಾಗಿ ಅಲಂಕರಿಸುವುದು. ನಾವು ಸಾಧಾರಣವಾಗಿ ಹುಟ್ಟುಹಬ್ಬವನ್ನು ಆಚರಿಸುವಾಗ ನಮ್ಮ ಮನೆಗಳನ್ನು ಅಲಂಕರಿಸುತ್ತೇವೆ. ಆದರೆ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಆಚರಿಸುವಾಗ ನಾವು ನಮ್ಮ ಮನೆಗಳನ್ನು ಅಲಂಕರಿಸುವುದು ಮಾತ್ರವಲ್ಲದೆ ನಮ್ಮ ಮನಗಳನ್ನು ಅಲಂಕರಿಸಬೇಕು. ಪರಿಶುದ್ಧ ಜೀವನವನ್ನು ನಡೆಸುವುದರ ಮುಖಾಂತರ ಮತ್ತು ಪಾಪ ನಿವೇದನೆ ಸಂಸ್ಕಾರದ ಮುಖಾಂತರ, ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಬೇಡುವುದರ ಮುಖಾಂತರ, ಉಪವಾಸದ ಮುಖಾಂತರ, ತಪಶ್ಚರ್ಯಗಳ ಮುಖಾಂತರ ನಾವು ಪರಿಶುದ್ಧವಾದ ಜೀವನವನ್ನು ಕೈಗೊಂಡಾಗ ನಾವು ನಮ್ಮ ದೇಹವನ್ನು ಮಾತ್ರವಲ್ಲ, ಮನಸ್ಸನ್ನು ಕೂಡ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ, ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೇಕ್ ಕಟ್ ಮಾಡುತ್ತೇವೆ. ಮಾತೆ ಮರಿಯಮ್ಮನವರ ಈ ಹುಟ್ಟುಹಬ್ಬದಂದು ನಾವು ಜಪಸರವೆಂಬ ಕೇಕನ್ನು ಕಟ್ ಮಾಡುವುದರ ಮುಖಾಂತರ ಮಾತೆ ಮರಿಯಮ್ಮನವರಿಗೆ ನಾವೆಲ್ಲರೂ ಗೌರವವನ್ನು ಸೂಚಿಸಬಹುದು. ಏಕೆಂದರೆ ಯಾವ ರೀತಿ ಕೇಕ್ ಒಂದೇ ಒಂದು ಆಗಿದ್ದರೂ ಸಹ ಅದನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿ ಇತರರ ಜೊತೆ ಹಂಚಿಕೊಂಡು ನಾವು ಸಂತೋಷವನ್ನು ಹಂಚಿಕೊಳ್ಳುತ್ತೇವೆಯೋ, ಅದೇ ರೀತಿ ಜಪಸರವೆಂಬ ಪ್ರಾರ್ಥನೆ ಕೂಡ ಒಂದೇ ಆಗಿದ್ದರೂ ಸಹ ಅದರ ಪ್ರತಿಯೊಂದು ಮಣಿಯಲ್ಲೂ ನಾವು ದೇವರ ರಹಸ್ಯಗಳನ್ನು ಧ್ಯಾನಿಸಿ ನಾವು ಇತರರ ಜೊತೆ ಪ್ರಾರ್ಥಿಸುವುದರ ಮುಖಾಂತರ ನಾವು ಇತರರಿಗಾಗಿ ಪ್ರಾರ್ಥಿಸುತ್ತೇವೆ ಮತ್ತು ನಮಗಾಗಿಯೂ ಪ್ರಾರ್ಥಿಸುತ್ತೇವೆ. ಕೇಕ್ ಮೇಲೆ ಇರುವ ಕ್ರೀಮ್ ಯಾವ ರೀತಿ ಸಿಹಿಯಾಗಿ ಇದೆಯೋ, ಅದೇ ರೀತಿ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಸಿಹಿಯನ್ನು ತುಂಬಿಸುತ್ತಾರೆ. ಯಾವ ರೀತಿ ನಾವು ಮೇಣದ ಬತ್ತಿಗಳನ್ನು ಆರಿಸಿ ನಾವು ಕೇಕನ್ನು ಕಟ್ ಮಾಡುತ್ತೇವೆಯೋ, ಅದೇ ರೀತಿ ಪಾಪವನ್ನು ನಮ್ಮ ಜೀವನದಿಂದ ತೊಲಗಿಸಿ ನಾವು ಯೇಸು ಸ್ವಾಮಿಯನ್ನು ಧರಿಸಿಕೊಳ್ಳಬೇಕಾಗಿದ್ದೇವೆ. ಮೂರನೆಯದಾಗಿ, ನಾವು ಹುಟ್ಟುಹಬ್ಬವನ್ನು ಆಚರಿಸುವಾಗ ಹುಟ್ಟುಹಬ್ಬದ ಹಾಡುಗಳನ್ನು ಹಾಡುತ್ತೇವೆ. ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬಕ್ಕಾಗಿ ನಾವು ಅವರ ಗುಣಗಾನಗಳನ್ನು ಹಾಡಬೇಕು. ದೇವರು ಮಾತೆ ಮರಿಯಮ್ಮನವರ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಮಾತೆ ಮರಿಯಮ್ಮನವರ ಮುಖಾಂತರ ನಮ್ಮ ಜೀವನದಲ್ಲಿ ದೇವರು ಮಾಡಿರುವ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಾವು ಮಾತೆ ಮರಿಯಮ್ಮನವರಿಗೂ ಮತ್ತು ದೇವರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರ ಗುಣಗಾನಗಳನ್ನು ನಾವು ಎಂದೆಂದಿಗೂ ಹಾಡಬೇಕಾಗಿದ್ದೇವೆ. ಮಾತೆ ಮರಿಯಮ್ಮನವರೇ ಹೇಳಿದ ಹಾಗೆ, ಇಂದಿನಿಂದ ತಲತಲಾಂತರದವರೆಗೂ ಜನರು ನನ್ನನ್ನು ಧನ್ಯಳು ಎಂದು ಹೊಗಳುವರು. ನಾವೆಲ್ಲರೂ ಮಾತೆ ಮರಿಯಮ್ಮನವರ ಗುಣಗಾನಗಳನ್ನು ಹೊಗಳಬೇಕಾಗಿದ್ದೇವೆ.
ನಮ್ಮ ಜೀವನದಲ್ಲಿ ನಮ್ಮ ಮಾತುಗಳು ಶುದ್ಧವಾಗಿರಬೇಕು, ಪ್ರೀತಿಯ ಮಾತುಗಳಾಗಿರಬೇಕು, ಸಾಂತ್ವನ ನೀಡುವ ಮಾತುಗಳಾಗಿರಬೇಕು, ಕ್ಷಮೆ ನೀಡುವ ಮಾತುಗಳಾಗಿರಬೇಕು. ನಮ್ಮ ಮಾತುಗಳನ್ನು ಕೇಳುವಾಗ ಇತರರಿಗೆ ಅದು ಮಾಧುರ್ಯವನ್ನು ತುಂಬಿಸಬೇಕು. ಆವಾಗ ಮಾತ್ರ ನಾವು ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬಕ್ಕೆ ಒಳ್ಳೆಯ ಹುಟ್ಟುಹಬ್ಬದ ಹಾಡುಗಳನ್ನು ಹಾಡುವ ಕ್ರೈಸ್ತರಾಗುತ್ತೇವೆ. ಮತ್ತು ಹುಟ್ಟುಹಬ್ಬದ ದಿನದಂದು ನಾವು ಹುಟ್ಟುಹಬ್ಬವನ್ನು ಆಚರಿಸುವವರಿಗೆ ಉಡುಗೊರೆಗಳನ್ನು ನೀಡುತ್ತೇವೆ. ಮಾತೆ ಮರಿಯಮ್ಮನವರಿಗೆ ನಾವು ಯಾವ ಉಡುಗೊರೆಯನ್ನು ನೀಡಬಹುದು? ನಮ್ಮ ಪರಿಶುದ್ಧ ಜೀವನದ ಮುಖಾಂತರ, ಪಾವನತೆಯ ಜೀವನದ ಮುಖಾಂತರ ಮಾತೆ ಮರಿಯಮ್ಮನವರಿಗೆ ನಾವು ಒಳ್ಳೆಯ ಉಡುಗೊರೆಯನ್ನು ನೀಡಬಹುದು. ಏಕೆಂದರೆ ಮಾತೆ ಮರಿಯಮ್ಮನವರು ಹೇಳಿದ್ದಾರೆ, ಅವರು ನಿಮಗೆ ಏನು ಹೇಳುತ್ತಾರೋ ಅದನ್ನು ನೀವು ಮಾಡಿ ಅಂತ. ಮಾತೆ ಮರಿಯಮ್ಮನವರು ನಮ್ಮನ್ನು ಕಳ್ಳತನ ಮಾಡಲಿಕ್ಕೆ ಹೇಳೋದಿಲ್ಲ, ಸುಳ್ಳು ಹೇಳಲಿಕ್ಕೆ ಹೇಳೋದಿಲ್ಲ, ಇತರರಿಗೆ ಮೋಸ ಮಾಡಬೇಕು ಅಂತ ಹೇಳೋದಿಲ್ಲ. ಬದಲಾಗಿ ಅವರು ನಮಗೆ ನೀಡುವ ಸಲಹೆ ಒಂದೇ ಒಂದು ಮಾತ್ರ. ಕಾನಾ ಊರಿನ ಆ ಮದುವೆಯ ಸಮಾರಂಭದಲ್ಲಿ ಇತರರಿಗೆ ಹೇಳಿದ ಹಾಗೆ ಅವರು ನಿಮಗೆ ಏನು ಹೇಳುತ್ತಾರೋ ಅದನ್ನು ನೀವು ಮಾಡಿ ಅಂತ ಹೇಳಿದ ಮಾತೆ ಮರಿಯಮ್ಮನವರು ಅದೇ ಮಾತುಗಳನ್ನು ನಮಗೂ ಹೇಳುತ್ತಾರೆ. ನಾವು ಸಹ ಯೇಸು ಸ್ವಾಮಿಯ ಚಿತ್ತವನ್ನು ನಾವೆಲ್ಲರೂ ಅರಿತುಕೊಂಡು ಆ ಚಿತ್ತವನ್ನು ನಮ್ಮ ಚಿತ್ತ ಅಂತ ಪರಿಗಣಿಸಿ ಅದನ್ನು ನಮ್ಮ ಜೀವನದಲ್ಲಿ ನೆರವೇರಿಸಲು ಪ್ರಯತ್ನ ಮಾಡಬೇಕು. ಕೊನೆಯದಾಗಿ ಹುಟ್ಟುಹಬ್ಬದ ದಿನದಂದು ನಾವು ಸಹಭೋಜನದಲ್ಲಿ ಪಾಲುಗೊಳ್ಳುತ್ತೇವೆ. ಮಾತೆ ಮರಿಯಮ್ಮನವರು ಬಯಸುವ ಸಹಭೋಜನ ಎಂದರೆ ಅದು ದಿವ್ಯ ಬಲಿಪೂಜೆ. ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ಭುಜಿಸಿ ಯೇಸು ಸ್ವಾಮಿಯ ವರಗಳಿಂದ ತುಂಬಿದವರಾಗಿ ನಾವೆಲ್ಲರೂ ಯೇಸು ಸ್ವಾಮಿಯ ಶಿಷ್ಯರಾಗಬೇಕು. ಯಾವ ರೀತಿ ಯೇಸು ಸ್ವಾಮಿ ಕಲ್ವಾರಿ ಬೆಟ್ಟದಲ್ಲಿ ಬಲಿಯಾದಾಗ ಅವರ ಸಂಗಡವೇ ಮಾತೆ ಮರಿಯಮ್ಮನವರು ಇದ್ದರೋ, ಅದೇ ರೀತಿ ಪ್ರತಿಯೊಂದು ದಿವ್ಯ ಬಲಿಪೂಜೆಯಲ್ಲಿ ನಾವು ಪಾಲುಗೊಳ್ಳುವಾಗ ನಮ್ಮ ಸಂಗಡ ಅವರು ಎಂದಿಗೂ ಇರುತ್ತಾರೆ. ನಮ್ಮನ್ನು ನೇರ ದಾರಿಯಲ್ಲಿ ನಡೆಸಿಕೊಂಡು ಹೋಗಲು ಅವರು ಮುಂದೆ ಬರುತ್ತಾರೆ. ಆದುದರಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ದೇವರ ಪವಿತ್ರಾತ್ಮರ ಅನುಗ್ರಹಗಳನ್ನು ಪಡೆಯಲು ಮಾತೆ ಮರಿಯಮ್ಮನವರು ಯಾವಾಗಲೂ ನಮಗೆ ನೆರವು ನೀಡುತ್ತಾರೆ. ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಆಚರಿಸುವುದು ನಮ್ಮೆಲ್ಲರ ಹುಟ್ಟುಹಬ್ಬವನ್ನು ಆಚರಿಸುವ ಹಾಗೆ. ಯಾವ ರೀತಿ ಮಾತೆ ಮರಿಯಮ್ಮನವರು ಹುಟ್ಟಿದಾಗ ಜನ್ಮ ಪಾಪವಿಲ್ಲದೆ ಹುಟ್ಟಿದರೋ, ಅದೇ ರೀತಿ ನಾವು ಸಹ ನಮ್ಮ ಸ್ನಾನ ದೀಕ್ಷೆಯ ದಿನದಂದು ಜನ್ಮ ಪಾಪವಿಲ್ಲದೆ ನಾವು ಹೊಸ ಜೀವವನ್ನು, ಹೊಸ ಬದುಕನ್ನು ಪಡೆಯುತ್ತೇವೆ, ಹೊಸತಾಗಿ ಹುಟ್ಟುತ್ತೇವೆ. ಆದುದರಿಂದ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬ ನಮ್ಮೆಲ್ಲರ ಹುಟ್ಟುಹಬ್ಬವಾಗಿದೆ. ಈ ದಿನದಂದು ನಾವೆಲ್ಲರೂ ಮಾತೆ ಮರಿಯಮ್ಮನವರ ಕರಗಳ ಮುಖಾಂತರ ದೇವರ ಅನೇಕ ಅನುಗ್ರಹಗಳನ್ನು ಪಡೆದುಕೊಳ್ಳೋಣ. ಆಮೆನ್.